Hello, today's class is control statements in Python. Last class ನೀವೇನು ನೋಡಿದ್ರೆ ಆಪರೇಟರ್ಸ್ ಎಲ್ಲ ನೋಡಿದ್ರಿ in Python, operators in Python, expressions in Python ಎಲ್ಲ. Today let us see what is control statements in Python. Control statements you have already learnt in C++, Java, C. You have already learnt control statement. Here also control statement is almost similar to C++ and Java, but some syntax will be changed. What is control statements? Why we need control statements? ಅದನ್ನು ನೋಡೋಣ. ಈ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಯಾಕೆ ಬೇಕು ನಮಗೆ? ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಯಾಕೆ ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಎಕ್ಸಿಕ್ಯೂಷನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಹೆಂಗಾಗುತ್ತೆ ನಮ್ಮ ಕೋಡಿಂಗಲ್ಲಿ, ಪೈಥಾನ್ ಆಗಿರ್ಬೋದು, ಜಾವಾ ಆಗಿರ್ಬೋದು, ಅವರ್ ಕೋಡಿಂಗ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಸಿಕ್ವೆನ್ಷಿಯಲಿ ಅಂದ್ರೇನು, ಲೈನ್ ಬೈ ಲೈನ್ ಎಕ್ಸಿಕ್ಯೂಟ್ ಆಗುತ್ತೆ, ಒನ್ ಬೈ ಒನ್. ಇಫ್ ವಿ ನೀಡ್ ಟು ಎಕ್ಸಿಕ್ಯೂಟ್ ಆರ್ ಸ್ಕಿಪ್ ಸಮ್ ಲೈನ್ಸ್ ಫ್ರಮ್ ದ ಪ್ರೋಗ್ರಾಮ್, ದೆನ್ ವಾಟ್ ವಿ ವಾಂಟ್ ಟು ಡೂ, ವಾಟ್ ವಿಲ್ ಡೂ? ಅಂತ ಸಿಚುವೇಶನಲ್ಲಿ ಏನು ಮಾಡ್ಬೋದು? ಈಗ ಸ್ಕಿಪ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒನ್ ಬೈ ಒನ್ ಎಕ್ಸಿಕ್ಯೂಟ್ ಆಗ. ಈಗ ವಿ ವಾಂಟ್ ಟು ಸ್ಕಿಪ್ ಸಮ್ ಲೈನ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ ಅದರ್ ಲೈನ್ಸ್. ಅವಾಗ ಏನಾಗುತ್ತೆ? ಅವಾಗ ವಿ ವಿಲ್ ಯೂಸ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಈ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು? ಈಸ್ ಅ ಕಂಟ್ರೋಲ್ ಸ್ಟೇಟ್ಮೆಂಟ್ ಇಸ್ ಅ ಸ್ಟೇಟ್ಮೆಂಟ್ಸ್ ವಿಚ್ ವಿಲ್ ಚೇಂಜ್ ದ ಫ್ಲೋ ಆರ್ ಕಂಟ್ರೋಲ್ ಆಫ್ ದ ಎಕ್ಸಿಕ್ಯೂಷನ್. ಅಂದರೆ ನಮ್ಗೆ ಒಂದು ಫ್ಲೋ ಅಲ್ಲಿ ಇರೋದನ್ನ ಬಿಟ್ಟು ಬೇರೆ ಸೆಕ್ಷನ್ಗೆ ಹೋಗೋಕ್ಕೆ ನಾವೇನು ಮಾಡ್ತೀವಿ? ಕಂಟ್ರೋಲ್ ಸ್ಟೇಟ್ಮೆಂಟ್. ಇನ್ ಪೈಥಾನ್ ದೇರ್ ಆರ್ many such control statements. First one, if statement. Second one, if else statements. If else statement. Third one, if else statement. Fourth one, while loop. ಈಗ ಫಿಫ್ತ್ ಒನ್ ವೈಲ್ ಲೂಪ್ ಆದ್ಮೇಲೆ ಫಾರ್ ಲೂಪ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಫಾರ್ ಲೂಪ್ ಆದ್ಮೇಲೆ ಎಲ್ಸ್ ಸೂಟ್. ನೆಕ್ಸ್ಟ್ ಸೆವೆಂತ್ ಒನ್ ಬ್ರೇಕ್ ಸ್ಟೇಟ್ಮೆಂಟ್. Next, eighth one, continue statement. Ninth one, pass statement. Next, 10th one, assert statement. 11th one, return statement. ಟೋಟಲ್ ಎಷ್ಟಿದೆ ಈಗ? 11 ಸ್ಟೇಟ್ಮೆಂಟ್ಸ್. ಟೋಟಲ್ ಎಷ್ಟಿದೆ? 11 ಸ್ಟೇಟ್ಮೆಂಟ್ಸ್ ಇದಾವೆ. ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಇಫ್ ಎಲ್ ಸ್ಟೇಟ್ಮೆಂಟ್, ವೈಲ್ ಲೂಪ್, ಫಾರ್ ಲೂಪ್, else loop, break statement, continue statement, pass statement, assert statement, return statement. ನಾವು ಇವತ್ತು if statement, if else statement and if else statement ಮೂರನ್ನ ನೋಡೋಣ. ಫಸ್ಟ್ ಬಿಫೋರ್ else if else ನೋಡೋಕ್ಕಿಂತ ಮುಂಚೆ ನಮಗೆ ಇದರಲ್ಲಿ ಇಂಡೆಂಟೇಷನ್ ಅನ್ನೋದು ಏನಂತ ನೋಡಬೇಕು. ಇಂಡೆಂಟೇಷನ್ ಅಂದ್ರೇನು? ಇಂಡೆಂಟೇಷನ್ ಅಂದ್ರೆ ಇಟ್ ಇಸ್ ಎ ಗ್ರೂಪ್ ಆಫ್ ಸ್ಟೇಟ್ಮೆಂಟ್. ಈ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ ಅಂತ ಹೆಂಗೆ ಬೈಫರ್ಕೇಟ್ ಮಾಡ್ತೀರಾ ಅಂದ್ರೆ, ಈ ಪ್ರೋಗ್ರಾಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಏನು ಒಂದು ವರ್ಡ್ ತಗೊಳ್ಳಿ, ಏನು ಸಚ್
ಸಚಿನ್ ಅಂತ ತಗೊಂಡ್ರೆ. ಓಕೆ, ಇದನ್ನ ಎಷ್ಟಿದೆ, ಈಗ ಸಚಿನ್ ಎಷ್ಟು ವರ್ಡ್ಸ್ ಇದೆ, ಫಸ್ಟ್ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಫೋರ್ತ್ ಕಾಲಮ್, ಫಿಫ್ತ್ ಕಾಲಮ್, ಸಿಕ್ಸ್ ಕಾಲಮ್. ಎಸ್ ಅನ್ನೋದು ಫಸ್ಟ್ ಕಾಲಮ್ ಇದೆ. ಈಗ ನೀವು ಎಕ್ಸಾಮಲ್ಲಿ ಏನು ಮಾಡ್ತೀರಾ, ಮಾರ್ಜಿನ್ ಅಂತ ಸಪ್ರೇಟ್ ಆಗಿ ಬಿಡ್ತೀರಾ, ಹೌದಾ. ಫಸ್ಟ್ ಒಂದು 4 ಲೈನ್ಸ್ ಬಿಡ್ತೀರಾ, 4 ಲೈನ್ಸ್ ಅಲ್ಲ, 4 ಸ್ಪೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ತೀರಾ. ಇಲ್ಲೂ ಹಂಗೆ. ಈಗ ಇಲ್ಲಿ ಫಸ್ಟ್ ಸ್ಪೇಸ್ ಇಂದಾನೆ ಸ್ಟಾರ್ಟ್ ಮಾಡಿದ್ವಿ. ಈಗ 4 ಸ್ಪೇಸ್ ಬಿಟ್ಟು ಇನ್ನ ಒಂದು ವರ್ಡ್ ಅಂತ ಬರೆದ್ರೆ ಕೇಣಿಕರ್. ಇದು ಮತ್ತೆ ಇನ್ನೊಂದು 4 ಸ್ಪೇಸ್ ಬಿಟ್ಟು ಇನ್ನೊಂದು ಬರದೆ, ಇದು ಕೇಣಿಕರ್. ಈ 4 ಸ್ಪೇಸ್ ಬಿಟ್ಟು ಏನ್ ಬರ್ದಿರ್ ಏನೋ ಸ್ಕ್ರೀನ್ ಇಲ್ಲ ನೀವು ಬರ್ಕೋಬೇಕಿದು. 4 ಸ್ಪೇಸ್ ಬಿಟ್ಟು ಈಗ ಏನ್ ಮಾಡ್ತೀರಾ, ಫಸ್ಟ್ ಸ್ಟಾರ್ಟಿಂಗ್ ಇಂದ 4 ಸ್ಪೇಸ್ ಬಿಟ್ಟು ಏನ್ 2 ವರ್ಡ್ ಬರೆದ್ರಿ, ಯಾವ್ದೋ 2 ವರ್ಡ್ ಬರೀತೀರಾ. ಆ ವರ್ಡ್ ಏನ್ ಮಾಡಿದೀರಾ, 2 ವರ್ಡ್ ಒಂದೇ ಲೈನ್ ಅಲ್ಲಿ ಬಂದಿರುತ್ತೆ. ಅಂದ್ರೆ 4th ಕಾಲಮ್ ಇಂದ 5th ಕಾಲಮ್ ಇಂದ ಸ್ಟಾರ್ಟ್ ಆಗಿರುತ್ತೆ. 4 ಸ್ಪೇಸ್ ಬಿಟ್ಟು ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. 4 ಸ್ಪೇಸ್ ಬಿಟ್ಟು 5th ಕಾಲಮ್ ಇಂದ ಆ ವರ್ಡ್ ಸ್ಟಾರ್ಟ್ ಮಾಡುತ್ತೆ. ಅದ್ರ ಕೆಳಗಡೆ ಲೈನ್ 5th ಕಾಲಮ್ ಇಂದ, ಅದ್ರ ಕೆಳಗಡೆ 6th ಕಾಲಮ್ ಇಂದ. ಈಗ ಯಾವ್ಯಾವ 5th ಕಾಲಮ್ ಇಂದ ಬರ್ದಿದ್ದೀರಿ ಅವೆಲ್ಲ ಏನಾಗತ್ತೆ, ದಟ್ ಈಸ್ 1. ಅದು ಎಲ್ಲ ಒಂದು ಇಂಡೆಂಟೇಷನ್ ಅಲ್ಲಿ ಬರ್ದಿದ್ದೀರಾ, ಒಂದು ಲೈನ್ ಅಲ್ಲಿ ಬರ್ದಿದ್ದೀರಾ ಅಂತ. ಅದೇ ರೀತಿ ಈಗ ನೆಕ್ಸ್ಟ್ ಲೈನ್ 6th ಕಾಲಮ್ ಇಂದ ಸ್ಟಾರ್ಟ್ ಮಾಡ್ತೀರಾ ಅಂತ ತಿಳಿದೆ. ಮತ್ತೆ ಅದ್ರ ಕೆಳಗಡೆ 6th ಕಾಲಮ್ ಇಂದ ಸ್ಟಾರ್ಟ್ ಮಾಡ್ತೀರಾ, ಅದು ಒಂದು ಇಂಡೆಂಟೇಷನ್. ಈಗ ಏನಂತೀವಿ, ಈ ಕಾಲಮ್ಸ್ ಈಗ ಒಂದೊಂದು ಇಂಡೆಂಟೇಷನ್ ಅಲ್ಲಿ ಬರ್ದಿರ್ತೀರಾ. ಫಸ್ಟ್ ಏನ್ ಮಾಡಿದ್ರಿ, ಇಲ್ಲಿ 4 ಸ್ಪೇಸ್ ಬಿಟ್ಟು ಒಂದು 4 ಲೈನ್ ಬರ್ದ್ರಿ. 4 ಸ್ಪೇಸ್ ಎಲ್ಲ 4 ಲೈನ್, 4 ಸ್ಪೇಸ್ ಬಿಟ್ಬಿಟ್ರಿ. ಈ 4 ಲೈನ್ ಏನಾಗುತ್ತೆ, ಇದಕ್ಕೆ ಒಂದು ಬ್ಲಾಕ್ ಅಂತೀವಿ. ಇದರಲ್ಲಿ ಬ್ಲಾಕ್ ಅಂತಿದ್ವಿ, ಇಲ್ಲಿ ಏನಂತೀವಿ, ಸೂಟ್ ಅಂತೀವಿ ಇದಕ್ಕೆ. ಸೊ ಇದಕ್ಕೆ ಏನಂತೀವಿ, ಸೆಪರೇಟ್ ಇಂಡೆಂಟೇಷನ್ ಅಲ್ಲಿ ಬರ್ದಿರೋದಕ್ಕೆ ಒಂದು ಸೂಟ್ ಅಂತೀವಿ. ಸೊ ಇದು ಒಂದು ಸೂಟ್, ಇದು ಒಂದು ಸೂಟ್. ಈ ರೀತಿ ಒಂದೊಂದು ಈ ಸೆಪರೇಟ್ ಇಂಡೆಂಟೇಷನ್ ಅಲ್ಲಿ ಬರ್ದಿರೋದಕ್ಕೆ ಸೂಟ್ ಅಂತೀವಿ. ಇಲ್ಲಿ ಏನಂತೀವಿ, ಸೂಟ್. ಸೊ ಇದು ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸೂಟ್. ಯಾಕಂದ್ರೆ ಇಲ್ಲಿ ಸಿಂಟ್ಯಾಕ್ಸ್ ಅಲ್ಲೇ ಹಂಗೆ ಬರುತ್ತೆ. ಈಗ ಫಸ್ಟ್ ನೋಡೋಣ, ಯಾವುದು, ಇಫ್ ಸ್ಟೇಟ್ಮೆಂಟ್. ಇಫ್ ಸ್ಟೇಟ್ಮೆಂಟ್. ವಾಟ್ ಈಸ್ ಇಫ್ ಸ್ಟೇಟ್ಮೆಂಟ್? ಇಫ್ ಸ್ಟೇಟ್ಮೆಂಟ್ ಯಾಕೆ ಯೂಸ್ ಮಾಡ್ತೀವಿ, ನೀವು ಆಲ್ರೆಡಿ ಕಲ್ತಿದ್ದೀರಾ. ಇಫ್ ಸ್ಟೇಟ್ಮೆಂಟ್ ಯಾಕೆ ಯೂಸ್ ಮಾಡ್ತೀವಿ? ಇಫ್ ಸ್ಟೇಟ್ಮೆಂಟ್ ಏನ್ ಮಾಡುತ್ತೆ, ಒಂದು ಕಂಡೀಷನ್, ಇಟ್ ವಿಲ್ ಚೆಕ್ ದ ಕಂಡೀಷನ್. ಇಫ್ ಇಟ್ ಈಸ್ ಟ್ರೂ, ದೆನ್ ಓನ್ಲಿ ದ then only the statement next to it will be executed. Otherwise it will skip the statements and go to the next line. So ಇಲ್ಲಿ if statement ಅಲ್ಲಿ ಏನಾಗುತ್ತೆ, only one block execute ಆಗುತ್ತೆ. ಇದ್ರ ಸಿಂಟ್ಯಾಕ್ಸ್ ಏನು, ಸಿಂಟ್ಯಾಕ್ಸ್ ಆಫ್ if statement ಏನ್ ಬರುತ್ತೆ, if next condition, if condition colon. ನೋಡಿ ಇಲ್ಲಿ ಕೋಲನ್ ಯೂಸ್ ಮಾಡೋದ್ ಕೂಡ ನಾನು ಏನ್ ಮಾಡ್ತೀನಿ, 4 ಸ್ಪೇಸ್ ಬಿಡ್ತೀನಿ. 4 ಸ್ಪೇಸ್ ಬಿಟ್ಟು ನೆಕ್ಸ್ಟ್ ನಮ್ದು ಸ್ಟೇಟ್ಮೆಂಟ್ಸ್ ನ ಬರೀತೀನಿ ನೆಕ್ಸ್ಟ್ ಲೈನ್ ಅಲ್ಲಿ. ಸೊ ಈಗ ಏನಾಗತ್ತೆ, ಈ ಸ್ಟೇಟ್ಮೆಂಟ್ಸ್ ಏನ್ ಬರೀತೀನಲ್ಲ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3. ಈಗ ಏನಾಗುತ್ತೆ, ಇವೇನ್ ಬರ್ದನಲ್ಲ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ಸ್ಟೇಟ್ಮೆಂಟ್ 3 ಅಂತ ಎಲ್ಲಿ ಬರ್ದಿದ್ದೀನಿ, 4 ಸ್ಪೇಸ್ ಬಿಟ್ಟು ಬರ್ದಿದ್ದೀನಿ. ಇಫ್ ಕಂಡೀಷನ್ ಫಸ್ಟ್ ಸ್ಪೇಸ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಲೈನ್ ಅಲ್ಲಿ ಕೋಲನ್ ಆದ್ಮೇಲೆ 4 ಸ್ಪೇಸ್ ಬಿಟ್ಟು ಸ್ಟೇಟ್ಮೆಂಟ್ 1 ಬರ್ದೆ. ಮತ್ತೆ ನೆಕ್ಸ್ಟ್ ಲೈನ್ ಅಲ್ಲಿ 4 ಸ್ಪೇಸ್ ಬಿಟ್ಟು ಸ್ಟೇಟ್ಮೆಂಟ್ 2 ಬರ್ದೆ. ಮತ್ತೆ 4 ಸ್ಪೇಸ್ ಬಿಟ್ಟು ಸ್ಟೇಟ್ಮೆಂಟ್ 3 ಬರ್ದೆ. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಒಂದು ಇಂಡೆಂಟೇಷನ್ ಅಲ್ಲಿ ಇದಾವೆ. ಸೊ ಈ ಒಂದು ಇಂಡೆಂಟೇಷನ್ ಅಲ್ಲಿ ಇರೋ ಈ ಬಾಕ್ಸ್ ಅಲ್ಲಿ ಇರೋದು ಇದಕ್ಕೆ ಏನಂತೀವಿ ನಾವು, ಸೂಟ್ ಅಂತೀವಿ. ಅಲ್ಲಿ ಏನಂತಿದ್ವಿ, ಇಫ್ ಬ್ಲಾಕ್ ಅಂತಿದ್ವಿ. ಅಲ್ಲಿ ಏನ್ ಮಾಡ್ತಿದ್ವಿ, ಸಿ ಅಲ್ಲಿ ಇಫ್ ಕಂಡೀಷನ್ ಅಂತ ತಗೊಳ್ತಿದ್ವಿ. ಕಂಡೀಷನ್ ಅಂತ ತಗೊಂಡಾದ್ಮೇಲೆ ಬ್ರೇಸಸ್ ತಗೊಳ್ತಿದ್ವಿ. ಬ್ರೇಸಸ್ ಅಲ್ಲಿ ಏನೇನ್ ಬರಿತೀವಿ ಎಲ್ಲ ಏನಾಗ್ತಿತ್ತು, ಬ್ರೇಸಸ್ ಅಲ್ಲಿ ಬರ್ದಿರುವಂತ ಸ್ಟೇಟ್ಮೆಂಟ್ ಎಲ್ಲ ಒಂದು ಬ್ಲಾಕ್ ಅಂತಿದ್ವಿ. ಇಲ್ಲಿ ಏನ್ ಮಾಡ್ತೀವಿ, ಅದಕ್ಕೆ ನಾವು ಇಂಡೆಂಟೇಷನ್ ಯೂಸ್ ಮಾಡ್ತೀವಿ, ಆ ಬ್ಲಾಕಿಗೆ ಸೇರಿದ್ದು ಅಂತ ಹೇಳಕ್ಕೆ. ಸೊ ಈ ಇಂಡೆಂಟೇಷನ್ ಅಲ್ಲಿ ಬರ್ದಿರೋದು ಒಂದಕ್ಕೆ ಏನಂತೀವಿ, ವಿಲ್ ಟೆಲ್ ಇಟ್ ಆಸ್ ಎ ಸೂಟ್. ಸೊ ಇಟ್ ಈಸ್ ಅ ದಿಸ್ ಬ್ಲಾಕ್ ವಿಚ್ ಇಸ್ ಬಿಲಾಂಗ್ ಇಫ್ ಬ್ಲಾಕ್ ಅಲ್ಲಿ ಏನಿದೆ ದಟ್ ಈಸ್ ಅ ಒನ್ ಸೂಟ್. ಓಕೆ, ಇದು ಏನಂತ ಇಲ್ಲಿ ಇದು ಸಿಂಟ್ಯಾಕ್ಸ್ ಆಯ್ತು, ಇಫ್ ಕಂಡೀಷನ್ ಸ್ಟೇಟ್ಮೆಂಟ್ಸ್. ಒಂದೇ ಸೆಕೆಂಡ್. ಸೊ ಈಗ ಏನಂತೀವಿ, ಇಟ್ ಈಸ್ ಎ ಒನ್ ಸೂಟ್ ಆಯ್ತು. ಸೊ ಇಲ್ಲಿ ಇದು ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ, ಈ ಸಿಂಟ್ಯಾಕ್ಸ್ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಫ್, ಇಲ್ಲಿ ಕಂಡೀಷನ್, ಯಾವುದೇ ಒಂದು ಕಂಡೀಷನ್ ಇಫ್ ಇಟ್ ಈಸ್ ಟ್ರೂ ದೆನ್ ಓನ್ಲಿ ದಿಸ್ ಫಾಲೋವಿಂಗ್ ಸ್ಟೇಟ್ಮೆಂಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಅದರ್ವೈಸ್ ಇಟ್ ವಿಲ್ ಕಮ್ ಔಟ್ ಆಫ್ ದಿ this suit and it will execute the next statements. Okay, ಇಲ್ಲಿ ಏನಾಗುತ್ತೆ,
ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ಮೆಂಟ್ಸ್ ಇದ್ವು ಅಂತ ಹೇಳಿರಿ. ಈಗ ಇದು ಒಂದೇ ಇದರಲ್ಲಿ ಫ್ಲೋ ಆಗಬೇಕು. ಇಫ್ ಕಂಡೀಷನ್ ಫಾಲ್ಸ್, ಇದ್ರ ಮೇಲ್ಗಡೆ ಇರೋ ಸ್ಟೇಟ್ಮೆಂಟ್ಸ್ ಆದ್ಮೇಲೆ ಇದು ಕಂಡೀಷನ್ ಫಾಲ್ಸ್ ಆಯ್ತಂದ್ರೆ ಇಲ್ಲಿ ಏನಾಗುತ್ತೆ, ಈ ಕಂಡೀಷನ್ ಟ್ರೂ ಆಗಿಲ್ಲ ಅಂದ್ರೆ ಇದು ಬಿಟ್ಟು ನೆಕ್ಸ್ಟ್ ಲೈನ್ ಇಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಏನಾಯ್ತು ಇಲ್ಲಿ ಕಂಟ್ರೋಲ್ ಇಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಬಟ್ ಈ ಇಫ್ ಕಂಡೀಷನ್ ಅಲ್ಲಿ ಓನ್ಲಿ ಕಂಡೀಷನ್ ಟ್ರೂ ಆದ್ರೆ ಮಾತ್ರ ಇವು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಬೇರೆ ಪಾರ್ಟ್ ಇರಲ್ಲ, ಓನ್ಲಿ ಇಫ್ ಪಾರ್ಟ್ ಅಷ್ಟೇ ಇರುತ್ತೆ, ಟ್ರೂ ಪಾರ್ಟ್ ಅಷ್ಟೇ ಎಕ್ಸಿಕ್ಯೂಟ್ ಆದ್ರೆ, ಫಾಲ್ಸ್ ಆದ್ರೆ ಏನು ಎಕ್ಸಿಕ್ಯೂಟ್ ಆಗಲ್ಲ. ಓಕೆ, ದಿಸ್ ಇಸ್ ಇಫ್ ಸ್ಟೇಟ್ಮೆಂಟ್. ಇದಕ್ಕೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಸೊ ಇದಕ್ಕೆ ಎಕ್ಸಾಂಪಲ್ ಫಸ್ಟ್ ಒಂದು ವೇರಿಯೇಬಲ್ ನಮ್ ಈಸ್ ಈಕ್ವಲ್ ಟು 1. ಈಗ ಇಲ್ಲಿ ಏನ್ ಮಾಡ್ತೀವಿ, ಕಂಡೀಷನ್ ಚೆಕ್ ಮಾಡಿ. ಇಫ್ ನಮ್ ಈಸ್ ಈಕ್ವಲ್ ಟು 1, ಇದು ಈಗ ನೋಡಿ ಸ್ಪೇಸ್ ಬಿಡ್ಬೇಕು, 4 ಸ್ಪೇಸ್. ಈಗ ಬೈ ಡಿಫಾಲ್ಟ್ ಆಗಿ 4 ಸ್ಪೇಸ್ ಇದೆ ಪೈಥಾನ್ ಅಲ್ಲಿ ಬೈ ಡಿಫಾಲ್ಟ್. ಬಟ್ ವಿ ಕ್ಯಾನ್ ಟೇಕ್ 5 ಸ್ಪೇಸ್ ಆಲ್ಸೋ, 6 ಸ್ಪೇಸ್ ಆಲ್ಸೋ. ಯೂಸರ್ ಕನ್ವಿನಿಯಂಟ್ ನಾವು ಜಾಸ್ತಿ ಸ್ಪೇಸ್ ತಗೊಳ್ಳೋದು. ಬಟ್ ಬೈ ಡಿಫಾಲ್ಟ್ 4 ಸ್ಪೇಸ್. ಈಗ 4 ಸ್ಪೇಸ್ ಬಿಟ್ಟು ನಾವು ಏನ್ ಮಾಡ್ತೀವಿ, ಇಲ್ಲಿ ಪ್ರಿಂಟ್ ನಂಬರ್ ಈಸ್ 1. ಏನಾಯ್ತು, ಈಗ ಎಕ್ಸಿಕ್ಯೂಟ್ ಹೆಂಗಾಗತ್ತೆ ಇದು, ಇಫ್ ನಂಬರ್ ಈಸ್ ಈಕ್ವಲ್, ಈಗ ನಮ್ ಏನಿದೀವಿ 1 ಅಂತ ತಗೊಂಡಿದೀವಿ. ಇಲ್ಲಿ ಕಂಡೀಷನ್ ಚೆಕ್ ಮಾಡುತ್ತೆ, ಇಫ್ ನಮ್ ಈಸ್ ಈಕ್ವಲ್ ಟು 1 ಅಂತ. Yes, the condition is true, then this print statement will be executed. What will get the output? We'll get the output as number is 1. ಈ ರೀತಿ ಔಟ್ಪುಟ್ ಬರುತ್ತೆ. ಇಲ್ಲಿ ಕಂಡೀಷನ್ ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ಇಫ್ ಕಂಡೀಷನ್ ಫೇಲ್ಸ್ ಏನು ಇಂಟು ಆಗಲ್ಲ. ಅಂಡರ್ಸ್ಟ್ಯಾಂಡ್? ಇಲ್ಲಿ ಏನಾಗುತ್ತೆ, ಈ ಪ್ರೋಗ್ರಾಮ್ ಅಲ್ಲಿ ಒಂದು ನಮ್ ಈಸ್ ಈಕ್ವಲ್ ಟು 1 ಅಂತ ಒಂದು ಏನ್ ತಗೊಳ್ತೀವಿ, ನಮ್ ಈಸ್ ಈಕ್ವಲ್ ಟು 1 ಅಂತ ಒಂದು ವೇರಿಯೇಬಲ್ ತಗೊಳ್ತೀವಿ. ಆಮೇಲೆ ಇಫ್ ಬ್ರಾಕೆಟ್ ಅಲ್ಲಿ ನಮ್ ಈಸ್ ಈಕ್ವಲ್ ಟು 1 ಅಂತ ಚೆಕ್ ಮಾಡ್ತೀವಿ. ಆಮೇಲೆ ಕೋಲನ್ ಕೊಡ್ತೀವಿ, ಕಂಡೀಷನ್ ಮುಂದೆ ಕೋಲನ್ ಕೊಡ್ತೀವಿ. ಯಾಕಂದ್ರೆ ಇಟ್ ಈಸ್ ಎ ಸಿಂಟ್ಯಾಕ್ಸ್. ಇಫ್ ನಮ್ ಈಸ್ ಈಕ್ವಲ್ ಟು 1 ಕೋಲನ್. ಇಲ್ಲಿ ಅಲ್ಲಿ ಏನ್ ಮಾಡ್ತಿದ್ವಿ, ಬ್ರೇಸಸ್ ತಗೊಳ್ತಿದ್ವಿ. ಬಟ್ ಅಲ್ಲಿ ಇಲ್ಲಿ ಬ್ರೇಸಸ್ ತಗೊಳ್ಳಲ್ಲ. ಇಲ್ಲಿ ಕೋಲನ್ ಸ್ಟಾರ್ಟ್ ಮಾಡಿದ್ಮೇಲೆ ಇಫ್ ಬ್ಲಾಕ್ ಸ್ಟಾರ್ಟ್ ಆಯ್ತಂತ, ಇಫ್ ಸೂಟ್ ಸ್ಟಾರ್ಟ್ ಆಯ್ತಂತ. ಸೊ ನೋಡಿ, ಇಫ್ ಸೂಟ್ ಹೆಂಗ್ ಬರಿತೀವಿ, ಸ್ಪೇಸ್ ಬಿಟ್ಟು ಇಂಡೆಂಟೇಷನ್ ಅಲ್ಲಿ ಬರ್ತೀವಿ, 4 ಸ್ಪೇಸ್ ಬಿಟ್ಟು ಪ್ರಿಂಟ್ ನಂಬರ್ ಈಸ್ 1 ಅಂತ. ಈ ನಂಬರ್ ಬರೆದ್ಮೇಲೆ ಇದು ಔಟ್ಪುಟ್ ಏನ್ ಬರುತ್ತೆ, ಔಟ್ಪುಟ್ ವಿಲ್ ಬಿ ನಂಬರ್ ಈಸ್ 1. ಯಾಕಂದ್ರೆ ಕಂಡೀಷನ್ ಟ್ರೂ ಆಗಿದೆ. ಇದು ಯಾವುದು, ಇಫ್ ಸ್ಟೇಟ್ಮೆಂಟ್. ಈಗ ನೆಕ್ಸ್ಟ್ ಯಾವ್ದು ಬರುತ್ತೆ ಇದರಲ್ಲಿ, ನೆಕ್ಸ್ಟ್ ಬರೋದು ಇಫ್ ಎಲ್ಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ if else statement. If else statement. If else statement. If else statement ಅಲ್ಲಿ ಏನಾಗುತ್ತೆ, ಇಲ್ಲಿ ಏನಾಗುತ್ತೆ, ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಬರೀ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ, ಓನ್ಲಿ true part will be executed. What if false, the statement if it is condition is false, other part is not executed. Here what happen, if else part, if condition is true, one suit is executed, that is true suit. If condition is false, then else part is executed, that is else suit here. So ಏನಾಗುತ್ತೆ ಇಲ್ಲಿ ಒಂದು ಕಂಡೀಷನ್ ನ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಟ್ರೂ ಆದ್ರೆ ಮಾತ್ರ ಟ್ರೂ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲ ಅಂದ್ರೆ ಫಾಲ್ಸ್, ಕಂಡೀಷನ್ ಫಾಲ್ಸ್ ಆದ್ರೆ ಎಲ್ಸ್ ಪಾರ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇದ್ರ ಸಿಂಟ್ಯಾಕ್ಸ್ ಏನಂತ ಚೆಕ್ ಮಾಡೋಣ. ಸಿಂಟ್ಯಾಕ್ಸ್ ಏನು, ಕಂಡೀಷನ್ ಇಫ್, ಫಸ್ಟ್ ಇಫ್ ಕಂಡೀಷನ್ ಏನು ಅಂತ ಬರೀತೀವಿ, ಕೋಲನ್. ನೆಕ್ಸ್ಟ್ ಇಲ್ಲಿ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡಲ್ಲ, ಇಲ್ಲಿ ಕೋಲನ್ ಯೂಸ್ ಮಾಡ್ತೀವಿ. ಈಗ ಕೋಲನ್ ಆದ್ಮೇಲೆ ಈ ಕಂಡೀಷನ್ ಇದು ನೆಕ್ಸ್ಟ್ ಬ್ಲಾಕಿಗೆ ಎಂಟರ್ ಆಗುತ್ತೆ. ಈ ಬ್ಲಾಕ್ ಸೂಟ್ ಅಲ್ಲಿ ಬರೀಬೇಕಂದ್ರೆ ಏನ್ ಮಾಡಬೇಕು, ಇಂಡೆಂಟೇಷನ್ ಮೇಂಟೈನ್ ಮಾಡಬೇಕು. 4 ಸ್ಪೇಸ್ ಬಿಟ್ಟು ನಾವು ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಕಂಡೀಷನ್ ಟ್ರೂ ಆದ್ರೆ ಏನೇನ್ ಬೇಕು ಆ ಸ್ಟೇಟ್ಮೆಂಟ್ಸ್ ಇರುತ್ತೆ. ಇಲ್ಲಿ ಸ್ಟೇಟ್ಮೆಂಟ್ಸ್
ಓಕೆ, ಈಗ ಏನಾಯ್ತು, ಇದು ಇಫ್ ಬ್ಲಾಕ್. ನೆಕ್ಸ್ಟ್ ಏನ್ ಬೇಕು ನಮಗೆ, ಎಲ್ಸ್ ಬ್ಲಾಕ್ ಬರುತ್ತೆ ಇಲ್ಲಿ, ಯಾಕಂದ್ರೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್, ಇಲ್ಲಿ ಎಲ್ಸ್ ಬ್ಲಾಕ್. ಸೊ ಮತ್ತೆ ಈಗ ಎಲ್ಲಿಂದ ಇಂಡೆಂಟೇಷನ್, ಫಸ್ಟ್ ಲೈನ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಇಫ್ ಕೆಳಗಡೆ ಏನಿದೆಲ್ಲ ಆ ಲೈನ್ ಅಲ್ಲಿ ಬರಬೇಕು. ಏನು, ಎಲ್ಸ್. ಎಲ್ಸ್ ಆದ್ಮೇಲೆ ಮತ್ತೆ ಕೋಲನ್. ಕೋಲನ್ ಆದ್ಮೇಲೆ ಮತ್ತೆ ಕೆಳಗಡೆ. ಈ ಕೆಳಗಡೆ ಬರಿಬೇಕಂದ್ರೆ ಈ ಬ್ಲಾಕ್ ಬರುತ್ತೆ ಈಗ, ಎಲ್ಸ್ ಬ್ಲಾಕ್. ಸೊ ಏನ್ ಮಾಡ್ಬೇಕು, 4 ಸ್ಪೇಸ್ ಮತ್ತೆ ಬಿಟ್ಟು ಇಲ್ಲಿ ಸ್ಟೇಟ್ಮೆಂಟ್ಸ್ ಬರಿಬೇಕು. ಸ್ಟೇಟ್ಮೆಂಟ್ಸ್ ಈಗ ಏನಾಯ್ತು, ಇಲ್ಲಿ ಇಫ್ ಕಂಡೀಷನ್, ಕಂಡೀಷನ್ ಆದ್ಮೇಲೆ ಸ್ಟೇಟ್ಮೆಂಟ್ಸ್ ಬರುತ್ತೆ, ಅದು ಒಂದು ಸೂಟ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಎಲ್ಸ್, ಇದು ಸೆಪರೇಟ್ ಇನ್ನೊಂದು ಸೂಟ್. ಎಲ್ಸ್ ಪಾರ್ಟ್ ಅಲ್ಲಿ ಏನೇನು ಕೆಳಗಡೆ ಬರೀತೀವಿ, ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಬೇಕು, ಅವೆಲ್ಲ ಒಂದು ಸೂಟ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಸೊ ಫಸ್ಟ್ ಇಫ್ ಕಂಡೀಷನ್ ಇಸ್ ಚೆಕ್. ಇಫ್ ಕಂಡೀಷನ್ ಸೂಟ್ ಅಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಇದೆ, ಇಫ್ ಕಂಡೀಷನ್ ಇಸ್ ಟ್ರೂ, ಆ ಸೂಟ್ ಅಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಇದೆ ಎಲ್ಲಾ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇನ್ ಕೇಸ್ ದ ಕಂಡೀಷನ್ ಇಸ್ ಫಾಲ್ಸ್, ದ ಕಂಟ್ರೋಲ್ ವಿಲ್ ಫ್ಲೋ ಟು ಎಲ್ಸ್ ಪಾರ್ಟ್. ಎಲ್ಸ್ ಪಾರ್ಟ್ ಅಲ್ಲಿ ಆ ಸೂಟ್ ಅನ್ನು ಬ್ಲಾಕ್, ಆ ಬ್ಲಾಕ್ ಅಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ಸ್ ಇದೆ ಅವೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಫಾಲ್ಸ್ ಆದ್ರೆ. ಸೊ ವಿ ವಿಲ್ ಚೆಕ್ ವಿತ್ ಒನ್ ಎಕ್ಸಾಂಪಲ್. ಓಕೆ, ಈಗ ಒಂದು ಎಕ್ಸಾಂಪಲ್ ತಗೊಂಡು ಇದನ್ನು ಚೆಕ್ ಮಾಡೋಣ. ಈಗ ಇದಕ್ಕೆ ಯಾವ ಎಕ್ಸಾಂಪಲ್ ತಗೊಳ್ಳೋಣ ಅಂದ್ರೆ, ಟು ಚೆಕ್ the number is even or odd. ಏನು, ಟು ಚೆಕ್ ದ ನಂಬರ್ ಇಸ್ ಇವನ್ ಆರ್ ಆಡ್. ಇಲ್ಲಿ ಏನ್ ಮಾಡ್ತೀವಿ, ಫಸ್ಟ್ ನಾವು ಯಾವ ಒಂದು ನಂಬರ್ ಬೇಕಾಗತ್ತೆ. ಸೊ ಆ ನಂಬರ್ನ ಯೂಸರ್ ಇಂದ ರೀಡ್ ಮಾಡಿ. ಸೊ ಆ ನಂಬರ್ನ ಎಕ್ಸ್ ಅಂತ ತಗೊಳ್ಳಿ. ಎಕ್ಸ್ ಈಸ್ ಈಕ್ವಲ್ ಟು ಇಂಟ್ ಆಫ್ ಇಂಟ್ ಬ್ರಾಕೆಟ್ ಇನ್ಪುಟ್ bracket quotes and enter the number. ಇಲ್ಲಿ ಯಾಕೆ x is int ಅಂತ ಯಾಕೆ ತಗೊಂಡ್ವಿ ಅಂದ್ರೆ, ಇಲ್ಲಿ ಇನ್ಪುಟ್ ಏನ್ ಮಾಡುತ್ತೆ, ರೀಡರ್ ಇಂದ ಯಾವುದೋ ಒಂದು ಇನ್ಪುಟ್ ತಗೊಳುತ್ತೆ. ಸೊ ಈ ಇನ್ಪುಟ್ ತಗೊಂಡಿದ್ದು ಇಟ್ ವಿಲ್ ಬಿ ಆಲ್ವೇಸ್ ಸ್ಟ್ರಿಂಗ್. ಸೊ ವಿ ನೀಡ್ ಟು ಕನ್ವರ್ಟ್ ಇಟ್ ಇಂಟು ವಾಟ್, ಇಂಟಿಜರ್. ಆಫ್ ಯು ವಾಂಟ್ ಟು ಕನ್ವರ್ಟ್ ಇಟ್ ಇಂಟು ಫ್ಲೋಟ್, ದೆನ್ ಯು ಹ್ಯಾವ್ ಟು ಚೇಂಜ್ ಇಟ್ ಟು ಫ್ಲೋಟ್. ಸೊ ನಾವಿಲ್ಲಿ ಏನ್ ಮಾಡಿದ್ವಿ, ಇಂಟಿಜರ್ ಕನ್ವರ್ಟ್ ಮಾಡ್ಕೊಳ್ತಾ ಇದ್ವಿ. ಸೊ ಎನಿ ನಂಬರ್ ಗೆಟ್ ಇನ್ಪುಟ್ ಫ್ರಮ್ ದ ಯೂಸರ್ ಅಂಡ್ ಇಟ್ ಈಸ್ ಕನ್ವರ್ಟೆಡ್ ಇಂಟು ಇಂಟಿಜರ್ ಟೈಪ್ ಅಂಡ್ ಸ್ಟೋರ್ಡ್ ಇನ್, ಅಂಡ್ ಇಟ್ ಈಸ್ ಲೇಬಲ್ಡ್ ಆಸ್ ಎಕ್ಸ್. ಓಕೆ, ಆ ವ್ಯಾಲ್ಯೂನ ಲೇಬಲ್ಡ್ ಆಸ್ ಎಕ್ಸ್. ಓಕೆ, ಈಗ ಎಕ್ಸ್ ವೇರಿಯಬಲ್ ಅಲ್ಲಿ ಒಂದು ಇಂಟಿಜರ್ ರೀಡ್ ಮಾಡ್ತೀವಿ. ಈಗ ನೆಕ್ಸ್ಟ್ ನಮ್ದು ಏನ್ ಫೈಂಡ್ ಮಾಡ್ತಾ ಇದೀವಿ, ನಂಬರ್ ಇಸ್ ಇವನ್ ಆರ್ ಆಡ್. ಇವನ್ ಆರ್ ಆಡ್ ಹೆಂಗ್ ಚೆಕ್ ಮಾಡ್ತೀವಿ, ಅದನ್ನ ಮಾಡ್ಯುಲಸ್ ಅಲ್ಲಿ ಚೆಕ್ ಮಾಡಿ. ರಿಮೈಂಡರ್ 0 ಇತ್ತಂದ್ರೆ ಇಟ್ ಈಸ್ ಇವನ್. ರಿಮೈಂಡರ್ ಎನಿ ನಂಬರ್ ಬಂತಂದ್ರೆ, ಏನು 1 ಬಂತಂದ್ರೆ ಅವ್ರ ಎನಿ ನಂಬರ್ ಬಂತಂದ್ರೆ ಇಟ್ ಈಸ್ ಆಡ್. ಓಕೆ, ಈಗ ಏನ್ ಚೆಕ್ ಮಾಡ್ತೀವಿ, ಎಕ್ಸ್ ಬಂತು. ಈಗ ಇದನ್ನ ಹೆಂಗ್ ಚೆಕ್ ಮಾಡ್ತೀವಿ, ಇಫ್ ಕಂಡೀಷನ್ ತಗೊಂಡು, ಇಫ್ ಎಕ್ಸ್ ಮಾಡ್ಯುಲಸ್ ಆಫ್ 2, ಇದನ್ನ ಎಕ್ಸ್ ನ 2 ಇಂದ ಡಿವೈಡ್ ಮಾಡಿದ್ವಿ. ಇದು ಮಾಡ್ಯುಲಸ್ ಏನ್ ರಿಟರ್ನ್ ಮಾಡುತ್ತೆ, ರಿಮೈಂಡರ್ ರಿಟರ್ನ್ ಮಾಡುತ್ತೆ. ಇಫ್ ಎಕ್ಸ್ ಮಾಡ್ಯುಲಸ್ 2 ಈಸ್ ಈಕ್ವಲ್ ಟು 0, ಏನಾಗಬೇಕು ನಮಗೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್. ಈಗ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ. ಕಂಡೀಷನ್ ಸ್ಟಾರ್ಟ್ ಆದ್ಮೇಲೆ ಈಗ ಬ್ಲಾಕ್ ಅಂದ್ರೆ ಏನು, ಸೂಟ್ ಹೆಂಗ್ ಬರಿತೀವಿ, 4 ಸ್ಪೇಸ್ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಏನ್ ಬರೀಬೇಕು, ಪ್ರಿಂಟ್ ಸ್ಟೇಟ್ಮೆಂಟ್. ಫಸ್ಟ್ entered number is x. Next print x is even. ಓಕೆ, ಈಗ ಇದೇನಾಯ್ತು, ಈ ಸೂಟು ಮುಗೀತು. ನೆಕ್ಸ್ಟ್ ಇಲ್ಲಿ ಎಲ್ಸ್ ಪಾರ್ಟ್ ಬರುತ್ತೆ. ಎಲ್ಸ್ ಆದ್ಮೇಲೆ ಮತ್ತೆ ಕೋಲನ್ ಬರಬೇಕು. ಕೋಲನ್ ಆದ್ಮೇಲೆ ಎಲ್ಸ್, ಕೋಲನ್ ಆದ್ಮೇಲೆ ಏನು, ನೆಕ್ಸ್ಟ್ ಲೈನ್ ಅಲ್ಲಿ ಏನ್ ಬರುತ್ತೆ, ಮತ್ತೆ ಎಲ್ಸ್ ಸೂಟು. ಇಲ್ಲಿ 4 ಸ್ಪೇಸ್ ಬಿಟ್ಟು ಬರೀಬೇಕು. ದಟ್ ಈಸ್ ಪ್ರಿಂಟ್ ಎಂಟರ್ಡ್ ನಂಬರ್ ಈಸ್ ಎಕ್ಸ್, ಪ್ರಿಂಟ್ x is odd.
ಈಗ ಏನಾಯ್ತು ಇಲ್ಲಿ, ಇದು ಕೋಡ್. ಫಸ್ಟ್ ಏನ್ ಮಾಡಿದ್ವಿ, ಇಲ್ಲಿ ಎಕ್ಸ್ ಅಂತ ಒಂದು ಇಂಟಿಜರ್ ವ್ಯಾಲ್ಯೂನ ರೀಡ್ ಮಾಡಿದ್ವಿ. ಇಲ್ಲಿ ಏನ್ ಮಾಡಿ ಅದನ್ನ ಕಂಡೀಷನ್ ಚೆಕ್ ಮಾಡಿದ್ವಿ. ಈ ಕಂಡೀಷನ್ ಹೆಂಗ್ ವರ್ಕ್ ಆಗುತ್ತೆ ನಾವು, ಎಕ್ಸ್ ಮಾಡ್ಯುಲಸ್ 2 ಇಸ್ ಈಕ್ವಲ್ ಟು 0. ಈ ಕಂಡೀಷನ್ ಏನಾದ್ರು ನಮ್ಗೆ ಆನ್ಸರ್ 0 ಬಂತಂದ್ರೆ, ಎಕ್ಸ್ ಮಾಡ್ಯುಲಸ್ 2 ಔಟ್ಪುಟ್ ಅದ್ರ 0 ಇತ್ತಂದ್ರೆ ಏನಾಗುತ್ತೆ, ಎಂಟರ್ಡ್ ನಂಬರ್ ಈಸ್, ಯಾವ ನಂಬರ್ ಎಂಟರ್ ಮಾಡಿದ್ವಿ ಪ್ರಿಂಟ್ ಆಗುತ್ತೆ. ಆಮೇಲೆ ಎಕ್ಸ್ ಇಸ್ ಈವನ್ ಅಂತ ಪ್ರಿಂಟ್ ಆಗುತ್ತೆ. ಇಫ್ ಇಟ್ ಇಸ್ ನಾಟ್ 0 ಏನಾಗುತ್ತೆ, ಇಲ್ಲಿಂದ ಕಂಡೀಷನ್ ಈ ಪಾರ್ಟ್ ಎಕ್ಸಿಕ್ಯೂಟ್ ಆಗಲ್ಲ. ಏನು, ಇಫ್ ಸೂಟು ಎಕ್ಸಿಕ್ಯೂಟ್ ಆಗಲ್ಲ, ಡೈರೆಕ್ಟ್ ಎಲ್ ಸೂಟಿಗೆ ಬರುತ್ತೆ. ಪ್ರಿಂಟ್ ನಂಬರ್, ಯಾವ ನಂಬರ್ ಇದೆ, ಎಂಟರ್ಡ್ ನಂಬರ್ ಈಸ್ ಯಾವುದಂತ ಪ್ರಿಂಟ್ ಆಗುತ್ತೆ. ಆಮೇಲೆ ಎಕ್ಸ್ ಈಸ್ ಆಡ್ ಅಂತ ಪ್ರಿಂಟ್ ಆಗುತ್ತೆ. ಒಂದು ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ 6 ಇತ್ತಂತ ತಗೊಳ್ಳಿ. ಈಗ ಎಕ್ಸ್ ಮಾಡ್ಯುಲಸ್ 2 ಏನ್ ರಿಟರ್ನ್ ಮಾಡುತ್ತೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ 2. ಇಲ್ಲಿ ಏನಾಗುತ್ತೆ, ಎಕ್ಸ್ 2 3 6 0. ಈ ರಿಮೈಂಡರ್ನ ರಿಟರ್ನ್ ಮಾಡುತ್ತೆ. ಸೊ ಇಲ್ಲಿ ಆನ್ಸರ್ ಏನು ರಿಟರ್ನ್ ಮಾಡುತ್ತೆ, 0 ರಿಟರ್ನ್ ಮಾಡ್ತು. ಯೂಸರ್ 6 ಎಂಟರ್ ಮಾಡಿದ್ರೆ ನಾವು ಇಲ್ಲಿ ಚೆಕ್ ಮಾಡಿಲ್ಲ, ಕಂಡೀಷನ್ 0 ರಿಟರ್ನ್. 0 ಇಸ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ ಆಯ್ತು. ಈ ಕಂಡೀಷನ್ ಟ್ರೂ ಆದ್ರೆ ಏನ್ ಪ್ರಿಂಟ್ ಆಗಬೇಕು, ಪ್ರಿಂಟ್ ಎಂಟರ್ಡ್ ನಂಬರ್ ಇಸ್ ಎಕ್ಸ್. ಎಕ್ಸ್ ಅಲ್ಲಿ ಏನಿದೆ, 6 ಇದೆ. ಸೊ ಎಂಟರ್ಡ್ ನಂಬರ್ ಇಸ್ 6. ನೆಕ್ಸ್ಟ್ ಲೈನ್ ಅಲ್ಲಿ ಎಕ್ಸ್ ಇಸ್ ಈವನ್ ಅಂತ ಪ್ರಿಂಟ್ ಆಗುತ್ತೆ. ಅದೇ ನಾವಿಲ್ಲಿ ಇನ್ಪುಟ್ 5 ಕೊಟ್ವಿ ಅಂದ್ರೆ ಏನಾಗುತ್ತೆ, 5 2 2 4. ಇಲ್ಲಿ 1 ರಿಮೈಂಡರ್ ಉಳಿಯುತ್ತೆ. ಸೊ 1 ಈಸ್ ಈಕ್ವಲ್ ಟು 0 ಅಂತ ಕಂಡೀಷನ್ ಚೆಕ್ ಮಾಡುತ್ತೆ. 0 ಅಲ್ಲ. ಸೊ ಏನಾಗುತ್ತೆ, ಈ ಕಂಡೀಷನ್ ಫಾಲ್ಸ್ ಆದ್ಮೇಲೆ ಎಲ್ ಸೂಟಿಗೆ ಬರುತ್ತೆ. ಇಲ್ಲಿ ಸೊ ಇಲ್ಲಿ ಏನ್ ಪ್ರಿಂಟ್ ಆಗುತ್ತೆ, ಪ್ರಿಂಟ್ ಏನಾಗುತ್ತೆ, ಎಂಟರ್ಡ್ ನಂಬರ್ ಇಸ್ ಎಕ್ಸ್. ಎಕ್ಸ್ ಅಲ್ಲಿ ಏನ್ ತಗೊಂಡಿದ್ವಿ, 5. ಎಂಟರ್ಡ್ ನಂಬರ್ ಇಸ್ 5 ಅಂಡ್ 5 ಇಸ್ ಆಡ್ ಅಂತ ಪ್ರಿಂಟ್ ಆಗುತ್ತೆ. ದಿಸ್ ಇಸ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ. ಇಫ್ ದ ಕಂಡೀಷನ್ ಇಸ್ ಟ್ರೂ, ಇಫ್ ಸೂಟ್ ಈಸ್ ಎಕ್ಸಿಕ್ಯೂಟೆಡ್. ಇಫ್ ಕಂಡೀಷನ್ ಇಸ್ ಫಾಲ್ಸ್, ಎಲ್ ಸೂಟ್ ಈಸ್ ಎಕ್ಸಿಕ್ಯೂಟೆಡ್. ಇಲ್ಲಿ ಕಂಟ್ರೋಲ್ ಇಫ್ ಕಂಡೀಷನ್ ಮೇಲೆ ಚೇಂಜ್ ಆಗುತ್ತೆ. ಓಕೆ, ಇಲ್ಲಿ ಸೂಟ್ ಅನ್ನೋ ಇದು ಇಂಡೆಂಟೇಷನ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ಯಾವ ಬ್ಲಾಕಿಗೆ ಗೊತ್ತು, ಇಂಡೆಂಟೇಷನ್ ಅಲ್ಲಿ ಬರೆದ್ರೆ ಮಾತ್ರ ಗೊತ್ತಾಗೋದು ಯಾವ ಬ್ಲಾಕಿಗೆ ಸೇರಿತ್ತು ಅಂತ. ಓಕೆ, ಈಗ ನೆಕ್ಸ್ಟ್ ಯಾವ್ದು ನೋಡೋಣ. ನೆಕ್ಸ್ಟ್ if else statement. If else statement. ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಮಲ್ಟಿಪಲ್ ಎಲ್ ಇಫ್ ಇರಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಇನಿಷಿಯಲಿ ಒಂದು ಕಂಡೀಷನ್ ಇರುತ್ತೆ, ಇಫ್ ಕಂಡೀಷನ್. ದೇರ್ ವಿಲ್ ಬಿ ಸಿಂಗಲ್ ಇಫ್ ಕಂಡೀಷನ್. If it is true, that if suit will be executed. If it is false, then we will have elif block. Again we will have a condition in elif block. That condition is true if their if block is executed. Again we can have elif block, else part. So it is nested if statement. In C++, what we have, nested if. No, same way here we have if elif else statement. Let us see the syntax of this statement. Here, if condition colon then space 4 space, because it is suit now of if block. Now what we will have? We will have statements. Okay, we have statements, comma, next L if colon suit. Now it is against 4 space statement. Next L if, again L if colon suit statement. So it will continue so on. Last what we will have, else
colon statement. See here, if condition is true, the statement will be executed. If the condition is false, again else if here condition, here also condition, else if condition, statement, again insert statement. It will continuously go till we have else statement, or we need not to have else statement also. Else if is the last statement. Here no compulsion that we should have a else statement. So this is a syntax. What here it will have, first initially one condition will be there. If this condition is true, then this statement will be executed. If this condition is false, it will come to the else if suit. Here again the condition will be there. This condition will check. If it is condition is true, this suit will be executed, which else if true suit. Otherwise it will go to false suit, that is else if, again in false suit we will have condition. In that condition again this statement will be executed. So on up to else statement or last statement. We will see with one example. To know given number is positive, negative or zero. ಈಗ ಒಂದು ನಂಬರ್ ತಗೊಂಡು if that number is zero or positive or negative will check. ಇದಕ್ಕೆ ಏನು ಮಾಡಬೇಕು, ಫಸ್ಟ್ ಒಂದು ಏನು ಬೇಕು, ಈಗ ನಮಗೆ ಒಂದು ನಂಬರ್ ಬೇಕು. You can read it from a user or you can directly declare. Num is equal to 5. ಒಂದು ವೇರಿಯೇಬಲ್ ತಗೊಂಡ್ವಿ. Num is equal to 5 ಅಂತ ಒಂದು ವೇರಿಯೇಬಲ್. ಈಗ ಏನು ಮಾಡ್ತೀವಿ, ಕಂಡೀಷನ್ ಚೆಕ್ ಮಾಡಬೇಕು. If num is equal to, ಏನು ಚೆಕ್ ಮಾಡಬೇಕು, ಫಸ್ಟ್ 0 ಇದೆಯಾ ಅಂತ ಚೆಕ್ ಮಾಡೋಣ. 0 ಅಂತ ಚೆಕ್ ಮಾಡಿದ್ವಿ. If it is 0, ಏನಾಗಬೇಕು ನಮಗೆ, ಈಗ ಇದು ಸೂಟ್, if ಸೂಟ್. Print the number is 0. The number is 0. ಮುಗೀತು, ಇಲ್ಲಿಗೆ ಮುಗಿದ್ಬಿಡುತ್ತೆ. ಕಂಡೀಷನ್ ಟ್ರೂ ಆದರೆ ಇಷ್ಟಕ್ಕೆ ಮುಗಿದ್ಬಿಡುತ್ತೆ. ಮತ್ತೆ ಉಳಿದಿದ್ದು ಯಾವ ಕಂಡೀಷನ್, ಇನ್ ಕೇಸ್ ಫಾಲ್ಸ್ ಆದರೆ ಈಗ ಚೆಕ್ ಮಾಡೋದು. if else, sorry, if, ಯಾಕಂದ್ರೆ ಇನ್ನೂ ಇನ್ ಕಂಡೀಷನ್ ಬರುತ್ತೆ. ಯಾಕಂದ್ರೆ ನಾವು 3 ಚೆಕ್ ಮಾಡಬೇಕು. ಫಸ್ಟ್ ಒಂದು 0, ಪಾಸಿಟಿವ್, ನೆಗೆಟಿವ್ 3 ಚೆಕ್ ಮಾಡಬೇಕು. ಸೊ 3 ಕಂಡೀಷನ್ ಬರುತ್ತೆ. ಈಗ ನೆಕ್ಸ್ಟ್ ಕಂಡೀಷನ್ ಏನಿಲ್ಲ, if num is greater than 0. ಗ್ರೇಟರ್ ದೆನ್ 0 ಅಂದ್ರೆ ಏನು ಪ್ರಿಂಟ್ ಆಗಬೇಕು, ಗ್ರೇಟರ್ ದೆನ್ 0 ಅಂದ್ರೆ ಮತ್ತೆ 4 ಸ್ಪೇಸ್ ಬಿಟ್ಟು ಇಲ್ಲಿ ಪ್ರಿಂಟ್ ಮಾಡಬೇಕು. ಏನು ಪ್ರಿಂಟ್ ಮಾಡ್ತೀರಿ, ಇಫ್ ದ ನಂಬರ್ ಇಸ್ ಗ್ರೇಟರ್ ದೆನ್ 0, ದ ನಂಬರ್ ಈಸ್ ಪಾಸಿಟಿವ್. ದ ನಂಬರ್ ಈಸ್ ಪಾಸಿಟಿವ್. ಓಕೆ, ಈಗ ನಮ್ಗೆ ಇನ್ನ ಎಷ್ಟು ಕಂಡೀಷನ್ ಚೆಕ್ ಮಾಡೋದು, ಇನ್ನ ಒಂದು ಕಂಡೀಷನ್ ಚೆಕ್ ಮಾಡಿದಲ್ಲ. ಸೊ ಈಗೇನು ಕಂಡೀಷನ್ ಚೆಕ್ ಮಾಡಿ, ಎಲ್ಸ್ ಡೈರೆಕ್ಟ್ಲಿ ಬರ್ಬಿಡ್ಬೋದು. ಏನು, ಎಲ್ಸ್ ಪ್ರಿಂಟ್, ಡೈರೆಕ್ಟ್ ಪ್ರಿಂಟ್ 0 ಅಥವಾ ಪಾಸಿಟಿವ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಇಟ್ ಈಸ್ ನೆಗೆಟಿವ್. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಎಲ್ಸ್ ಪಾರ್ಟ್, ವಿ ಕ್ಯಾನ್ ಡೈರೆಕ್ಟ್ಲಿ ಪ್ರಿಂಟ್ ದ ನಂಬರ್ ಈಸ್ ನೆಗೆಟಿವ್. ಓಕೆ, ಇದು ಆಯ್ತು. ಇಲ್ಲಿ ನೋಡಿ, ಇಫ್, ಎಲ್ಸ್, ಮೂರು ಬಂದಿದೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ಇನ್ನೂ ಕ್ಲಿಯರ್ ಆಗೈತೆ. ಈಗ ಇದು ನಾ ಅಂಡರ್ಸ್ಟ್ಯಾಂಡ್. ಈಗ ನಂಬರ್ ಏನು ತಗೊಂಡ್ವಿ, 5 ಅಂತ ತಗೊಂಡ್ವಿ. 5 is equal to 0 ನಾ, ಇಲ್ಲ. ಸೊ ದ ಕಂಡೀಷನ್ ಈಸ್ ಫೇಲ್ಡ್. ಸೊ ಇಟ್ ವಿಲ್ ಕಮ್ ಟು ನೆಕ್ಸ್ಟ್ ವಾಟ್, ನೆಕ್ಸ್ಟ್ ಸೂಟ್, else if suit. Here it will condition is checked. The number is greater than 0. 5 is greater than 0. Yes, the condition is true. Though, so else if suit will be executed. The number is positive and the control will come out. Again, you change the number. If the number is -7, first it will check condition. If -7 is equal to 0, no. So the number will print.
So if the condition is false, it will come to elif statement. Here again the number -7 is greater than 0. No, the condition is false. So this suit will be left out and the control will go to else part. Here else part, what is else part? If this condition, this suit will be executed. What? The number is negative. So here take another, here 0. If number is equal to 0, it will check 0. Print the number is 0 because the condition is true. Now we have taken the number as 0. First condition only it will be true. So rest all will be not executed. Okay. This is what else if statement. So we will take one more example. This program is to accept number from 1 to 5 and display it. So what it will do? We have to accept the number and we have to display what number it is. So we will read one number. So x is equal to int input, x is equal to input, enter the number, enter any number from between 1 to 5, any number between, enter the number from 1 to 5, 1 to 5. So we are asking the user to input any number from 1 to 5. So next what we have to do, we are demonstrating if else statement here. So we will check if x is equal to 1, condition if x is equal to 1, what in print suit, in if suit we have to print the number, or we will print it in words 1. Print 1 in word. Next if what is the condition? X is equal to 2. What you have to print? Print 2. Second. Next if x is equal to 3, print 3. If x equal to 4, print 4. If x is equal to 5, print 5. Else till 5. Else what we have to do? Else print not entered the correct number. Not entered the correct number. Okay. This is what it will do. First it will take the input from the user. Say you have entered 3. Okay. First it will check the condition. If x is equal to 3, sorry, x is equal to 1, no, the condition is false, so it will come into elif. Again it will check the condition whether x is equal to 2. X is what? 3. 3 is equal to 2, no, so the condition will come to elif. So x is equal to 3. Here the condition becomes true, so the suit within that else if part, that suit will be executed. What? We will get the output as 3. Okay. Second, now check the second condition, second possibility. Now you have entered -1. Okay.
first you check if x is equal to 1, no, condition is false, it will come to elif. X is equal to minus 1, no, the condition is false, so it will come into elif. X is equal to minus 1, no, condition is false, it will come to elif. X is equal to minus 1, no, condition is false, again it will come to elif part. Now it will check minus 1 is equal to 5, no, condition is false, so it will print this, not enter the correct number, because our program is to enter any number from 1 to 5, so it will execute. So if you want, if you print 5, if you enter 5, all this print will be executed. What it will do, it will, condition will be checked again. If it is false, it will go to elif. Multiple L, if we want to use, we will use this syntax. What? This statement, if statements, if elif else statements. Okay, I hope you understood this. Okay, today what we have learned? You learned simple if indentation first, simple if statement, else if else statement, if elif else statement. So in next class we will see what loops, while loops and for loops. Thank you.